ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇದು ಲಾಗ್ ಬಂದುಬಿಟ್ಟು ಅಕ್ಷಯ ತೃತೀಯ ದಿನ ಸ್ವಲ್ಪ ವೀಡಿಯೋನ ಶೂಟ್ ಮಾಡಿದ್ದೆ. ರಾತ್ರಿ ಆಗಲಿ 10:30 ಆಗಿತ್ತು. ನಾವು ಮನೆಗೆ ಬರೋಷ್ಟರಲ್ಲಿ ಅವತ್ತು ಗೋಲ್ಡ್ ತಂದಿಟ್ಬಿಟ್ಟು ತುಂಬ ಫಂಕ್ಷನ್ಸ್ ಇತ್ತು, ಒಂದು 5-6 ಮತ್ತು ವೀಡಿಯೋ ಶೂಟ್ಸ್ ಅಂದರೆ ಇದು ಇನ್ಸ್ಟಾದಲ್ಲಿ ಇದು ಪ್ರಮೋಷನ್ ವೀಡಿಯೋ ಇತ್ತು. ಹಾಗಾಗಿ ಅದಕ್ಕೆ ಓಡಾಡ್ತಾ ನಾನು ಅವತ್ತು ಪೂಜೆ ಮಾಡೋದು 10:30 ಆಗೋಯ್ತು. ಪೂಜೆ ಮಾಡಿಬಿಟ್ಟು ಒಂದು ಕ್ಲಿಪ್ನ ನಾನು ಮಾಡಿ ಇಟ್ಕೊಂಡೆ ವೀಡಿಯೋ ಅಷ್ಟೇ. ಆದರೆ ಒಂದಿನ ಟೈಮ್ ನೋಡ್ಕೊಂಡು ಫ್ರೀಯಾಗಿ ನಿಮಗೆ ಅಪ್ಡೇಟ್ ಅನ್ನೋದು ಕೊಡೋಣ. ಎಷ್ಟು ಗ್ರಾಮ್ ಇದೆ, ಏನು ಗೋಲ್ಡ್ ನಾನು ತೊಗೊಂಡಿರೋದು, ಇಯರಿಂಗ್ಸು ಮತ್ತು ಇದು ಜುಮ್ಕಿನೂ ಮತ್ತು ಮಾಟಿ. ಹಾಗಾಗಿ ಅದನ್ನು ಕ್ಲೀನಾಗಿ ಇದೊಂದು ಕ್ಲಿಪ್ ಪೂಜೆದೊಂದು ತೊಗೊಳ್ಳೋಣ ಅಂತ ತೊಗೊಂಡು ಇಟ್ಕೊಂಡಿದ್ದೆ ಈ ವಿಡಿಯೋನ. ಸೊ ನೋಡಿ, ಪೂಜೆ ಮಾಡ್ತಾ ಇದ್ದೀನಿ. ಈ ರೀತಿ ಪೂಜೆ ಮಾಡಿದ್ದು ಅಕ್ಷಯ ತೃತೀಯ ದಿನ ನಮ್ಮ ಮನೆಯಲ್ಲಿ. ನೈಟ್ ನಾವು ಬರೋದೇ 10 ಗಂಟೆ ಆಯಿತು. ಹಾಫ್ ಆನ್ ಅವರಲ್ಲಿ ಮುಖ ತೊಳ್ಕೊಬಿಟ್ಟು ಬೇಗ ನಾನು ಪೂಜೆ ಮಾಡಿದೆ. ಯಾಕಂದರೆ ಅವತ್ತಿನ ದಿನ ಪೂಜೆ ಮಾಡಿದ್ರೆ ಒಳ್ಳೇದು ಅಂತಾರೆ. ಆದರೆ ನಾವು ಯಾವತ್ತೂ ತೊಗೊಂಡಿರಲಿಲ್ಲ ಹೇಳ್ರಿ ಅಕ್ಷಯ ತೃತೀಯಗೆ. ಏನಂದರೆ ಈ ವರ್ಷ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಜುಮ್ಕಿನೂ ಮತ್ತು ಮಾಟಿ ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು ಅಮೌಂಟು ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳಿದ್ದೀನಿ. ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈಗ ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ ನೋಡಿ. ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಈ ಜ್ಯುವೆಲರಿನ ತಗೊಳ್ಳೋದು ಒಂದು ದೊಡ್ಡ ಕನಸಾಗಿತ್ತು ನನಗೆ. ಅದೆಷ್ಟು ವರ್ಷಗಳಿಂದ ವೆಯ್ಟ್ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಅದು ಏನಕ್ಕೆ ಆಗಲಿ ನಾನು ಅಂದ್ಕೊಂಡೇ ಇರಲಿಲ್ಲ, ಊಹೆನೇ ಮಾಡಿರಲಿಲ್ಲ ತಗೊತೀನಿ ಅಂತಂದು ಹೇಳ್ಬಿಟ್ಟು. ಅದು ಯಾರ ಮುಖಾಂತರನೋ ಯಾರಿಂದನೋ ಒಂದು ಕಾರ್ಯಗಳು ಕೆಲಸಗಳು ಆಗಬೇಕು ಅನ್ನೋದು ದೇವರು ಇದು ಮಾಡಿರ್ತಾರ, ನಿರ್ಣಯ ಮಾಡಿರ್ತಾರಲ್ಲ. ಹಂಗೆ ನಾನು ತಗೊಳ್ಳೋದಕ್ಕೂ ಒಂದು ಇಬ್ಬರು ಕಾರಣ ಆದ್ರೂ ನಾನು ಅವತ್ತಿನ ದಿನನೂ ಶೇರ್ ಮಾಡ್ಕೋಬೇಕಾಗಿತ್ತು. ಇದು ಅಕ್ಷಯ ತೃತೀಯ ದಿನನೇ. ಆದರೆ ಅವತ್ತು ಒಂದೇ ದಿನ ನನಗೆ ಸುಮಾರು ಅಂದರೆ ಒಂದು 6 ಫಂಕ್ಷನ್ಸ್ ಇತ್ತು, ಹೋಗಲೇಬೇಕಾಗಿರುವಂಥ ಫಂಕ್ಷನ್ಸು. ಹಂಗಾಗಿ ಎಲ್ಲನೂ ಅಟೆಂಡ್ ಮಾಡಿಕೊಂಡು ಮತ್ತಿದನ್ನು ಡಿಲೇ ಮಾಡಿಬಿಟ್ಟೆ. ಹಾಗಾಗಿ ತುಂಬ ಲೇಟ್ ಮಾಡೋದು ಬೇಡ. ತುಂಬ ಜನ ಕೇಳಿದ್ರಿ, ಏನು ತೊಗೊಂಡ್ರಿ, ಎಷ್ಟು ಗ್ರಾಮ್ ಇದೆ ತೋರಿಸಿ ನಮಗೂ ಅಂತಂದು. ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ತಗೊಂಡಿರೋ ಅಂಥದ್ದು ಜುಮ್ಕಿನೂ ಮತ್ತು ಮಾಟಿ ಎರಡೆಳೆದು ಬರುತ್ತಲ್ಲ ಅದು. ಇದು ತುಂಬ ದಿನದ ಕನಸಾಗಿತ್ತು. ಯಾಕಂದರೆ ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ, ನನ್ನ ಹತ್ರ 1 ಗ್ರಾಮ್ ಚಿನ್ನ ಇಲ್ಲ, ಇರೋದು ಸ್ವಲ್ಪ ಬ್ಯಾಂಕಲ್ಲಿದೆ, ಈಗ ಮನೆಯಲ್ಲಿ ನನ್ನ ಹತ್ರ ಏನೂ ಇಲ್ಲ ಅಂತಂದು ಹೇಳ್ಬಿಟ್ಟು ತುಂಬ ಸರಿ ಹೇಳಿದ್ದೆ. ಇರೋದೆಲ್ಲ ಹೋಯ್ತು ಸ್ವಲ್ಪ ಅಂತಂದು ಹೇಳಿದ್ದೆ. ಆದರೆ ದೇವ್ರ ಇಚ್ಛೆ ಅಂತೆ. ಸೊ ದೇವರು ಎಲ್ಲ ಏನು ಕೊಡಬೇಕು, ಏನು ತೊಗೋಬೇಕು, ಏನು ಕಿತ್ಕೋಬೇಕು ಅನ್ನೋದು ಎಲ್ಲ ನಿರ್ಣಯ ಮಾಡಿರ್ತಾರೆ ಅಂತಾರಲ್ಲ, ಅದು ನಿಜ. ಸೊ ನನಗೆ ಅಷ್ಟು ಕಿತ್ಕೊಂಡು ಹೋಯ್ತು ಅಂತಂದು ಹೇಳ್ಬಿಟ್ಟು ತುಂಬ ನೋವು ಪಡ್ತಿದ್ದೆ. ಆದರೆ ದೇವರು ನಿನ್ಗೆ ಇನ್ನೂ ತುಂಬ ಚೆನ್ನಾಗಿರೋದೇ ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ನನಗೆ ಈ ಥರ ಒಂದು ಇದು ಸಾಲನೇ ಆಗಿರ್ಬೋದು, ಆದ್ರೂ ತೊಗೊಂಡೆ ಅನ್ನೋದೊಂದು ಫೀಲ್ ಇದೆ. ನಾನು ಯಾವುದೇ ಥರ ಅಮೌಂಟ್ನ ಏನೂ ಸೇವ್ ಮಾಡಿರಲಿಲ್ಲ ಈ ಗೋಲ್ಡ್ ತೊಗೊಳೋದಕ್ಕೆ. ಮೊನ್ನೆ ತಾನೇ ಇನ್ನೂ ಒಂದು 2 ಚೀಟಿ ಹಾಕ್ಕೊಂಡೆ, ಸೇವಿಂಗ್ ಚೀಟಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ನಾನು ಎತ್ಕೊಂಡಿದ್ದೀನಿ. ಸೊ ಅದು ಬಂದುಬಿಟ್ಟು 1 ಲಕ್ಷದ ಚೀಟಿ ಹಾಕಿದ್ದೆ. ಮತ್ತು ನಂದು ಒಂಚೂರು ಹಳೇದು ಗೋಲ್ಡ್ ಇತ್ತು, ಅಂದರೆ ಅದು ಯೂಸ್ ಮಾಡದೇ ಇರುವಂಥ ಗೋಲ್ಡ್ ಇತ್ತು. ಅದು ನಮ್ಮಮ್ಮ ಕೊಟ್ಟಿದ್ರು. ಹಂಗಾಗಿ ಅದು ಯೂಸ್ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಹೋಗಿತ್ತು ಅದು. ಅದಕ್ಕೋಸ್ಕರ ಅದನ್ನು ತಗೊಂಡೋಗಿ ಹಾಕಿದ್ರೆ ಅದನ್ನು 90,000ಕ್ಕೆ ಹಾಕ್ಕೊಂಡ್ರು. ಇನ್ನು ಉಳಿಕೆ ಆಗಿರೋದು ನಾನು ಚೀಟಿಲಿ ಎತ್ಕೊಂಡು ಸ್ವಲ್ಪ 2 ಚೀಟಿದು ಸೇರಿ 1.5 ಲಕ್ಷ ಆಯಿತು. ಅದಕ್ಕೋಸ್ಕರ ನಾನು ತೊಗೊಂಡಿದ್ದು. ಅದನ್ನು ತೊಗೊಳಕ್ಕೆ ಎಷ್ಟು ಚೀಟಿ ಹಾಕಿದ್ರು ಟೈಮ್ಗೆ ನನಗೆ ಅದನ್ನು ಬರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಸರಿತಾ ಇದ್ದಾಳಲ್ಲ, ಸೊ ತುಂಬ ಹೆಲ್ಪ್ ಮಾಡಿದ್ಲು. ಈ ಜುಮ್ಕಿ ಮೇಯ್ನ್ ತಗೊಳ್ಳೋದಕ್ಕೆ ಅವಳೇ ಕಾರಣ. ಸೊ ಹಂಗಾಗಿ ಯಾರಿಂದ ಏನು ಬರಬೇಕು ಅನ್ನೋದು ದೇವ್ರು ನಿರ್ಣಯ ಮಾಡಿರ್ತಾರೆ. ಸೊ ಹಂಗಾಗಿ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಬ್ಯಾಗ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿರೋ ಬ್ಯಾಗ್ ಕೊಟ್ಟಿದ್ದಾರೆ. ಗೋಲ್ಡ್ ಶಾಪ್ ಅವರೇ ಕೊಟ್ಟಿರೋವಂಥದ್ದು ಇದು ಬ್ಯಾಗು. ನಾನು ತೊಗೊಂಡಿರೋದು ಶ್ರೀ ವೆಂಕಟೇಶ್ವರ ಜ್ಯುವೆಲರ್ಸಲ್ಲಿ, ಅಂದರೆ ಪಾವಗಡದಲ್ಲಿ. ನಾನು ಆಲ್ಮೋಸ್ಟ್ ಎಲ್ಲ ಪರಶುರಾಂಪುರ ಆ ಸೈಡ್ ತೊಗೊತಾ ಇದ್ದೆ. ಈ ಸಾರಿ ನನ್ನ ಫ್ರೆಂಡೇನೆ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು. ನಾವಿಲ್ಲೇ ತೊಗೊತೀವಿ ಬಾ, ನಿಮಗೆ ಚೆನ್ನಾಗಿ ಹಾಕ್ಕೊಡ್ತಾರೆ ಬಾ ಬಾ ಅಂತಂದು ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು. ಮೇಯ್ನ್ ಗೋಲ್ಡ್ ತುಂಬ ಚೆನ್ನಾಗಿರುತ್ತೆ ಅಂತಂದ್ರು. 916 ಎಲ್ಲಿ ಬೇಕಾದ್ರೂ ತೊಗೋಬೋದು, ಒಂದೇ ಗೋಲ್ಡೇನೆ. ಸೊ ಫಸ್ಟು ಡಿಸೈನ್ಸು ಆ್ಯಂಡ್ ಗ್ರಾಮ್ಸ್ ಹೇಳ್ಬಿಡ್ತೀನಿ ತೋರಿಸ್ಬಿಟ್ಟು ನಿಮಗೆ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಎಷ್ಟು ಗ್ರಾಮಿನ ತೊಗೊಂಡ್ರು, ಈಗ ತಗೊಳ್ತಿದ್ದವ್ರಿಗೆ ಒಂದು ಐಡಿಯಾ ಬರುತ್ತೆ, ನಾವು ಇಷ್ಟು ಅಮೌಂಟ್ ಹೊಂದಿಸ್ಕೊಂಡ್ರೆ ಸೊ ತಗೋಬೋದಲ್ವ ಹೆಚ್ಚು ಕಡಿಮೆ ಅಂತಂದು ಹೇಳ್ಬಿಟ್ಟು. ನಾನು ಈ ಥರ ವೀಡಿಯೋಸ್ ತುಂಬ ನೋಡ್ತಾ ಇದ್ದೆ. ಯಾರಾದರೂ ತೊಗೊಂಡಿರೋರು ಶೇರ್ ಮಾಡಿದ್ರೆ, ಇಷ್ಟು ಈ ರೇಂಜ್ ತೊಗೋಬೇಕಂದ್ರೆ ನಾವು ಇಷ್ಟು ಅಮೌಂಟ್ ಹೊಂದಿಸ್ಕೋಬೇಕು, ಆ ಥರ ಐಡಿಯಾ ಬರೋದು. ಆದರೆ ಯಾವತ್ತೂ ನನಗೆ ಅಮೌಂಟ್ ಅನ್ನೋದು ಕೂಡಿ ಬಂದಿರಲಿಲ್ಲ. ಸೊ ಇವಾಗ ನಾನು ಸಾಲ ಮಾಡಿನೇ ತೊಗೊಂಡಿರೋದು, ಚೀಟಿಲೆಲ್ಲ ಕಟ್ಟಬೇಕು. ಮತ್ತು ಆದ್ರೂ ಗೋಲ್ಡ್ ಬಂತು ಅನ್ನೋದು ಲೇಟಾಗಿ ತೊಗೊಂಡ್ರು ಲೇಟೆಸ್ಟಾಗಿ, ಅದೇನೋ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂತು ಅಂತಾರಲ್ಲ, ಆ ರೀತಿ. ನಮ್ಮ ಮನೆಯವರು ಸ್ವಲ್ಪ ಚಿಕ್ಕ ಪುಟ್ಟ, ನಂದು ಫೇಸ್ ಬೇರೆ ಚೂರು ಅಗಲ ಬರುತ್ತೆ ನೋಡ್ರಿ ಫೇಸು, ಹಂಗಾಗಿ ಒಂದು ಚೂರು ಹೆವಿ ಇರೋದೇ ಚಂದ ನಿನಗೆ ಅಂತಂದು ಹೇಳ್ಬಿಟ್ಟು. ಹಾಗೇನೆ ಸರಿತಾನು ಸೆಲೆಕ್ಷನ್ ಮಾಡಿದ್ಲು ಇದನ್ನು ನೋಡಿ. ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ತೋರಿಸ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಇದು ಡಿಸೈನು ನಿಮ್ಗೆ ಹತ್ತಿರದಿಂದನೂ ತೋರಿಸ್ತೀನಿ ಯಾವ ಥರ ಇದೆ ಅಂತಂದು. ಎಲ್ಲಿ ಬೀಳಿಸ್ಬಿಡ್ತೇನೋ ನೋಡಿ.
ಕೈಗೆ ತಗೊಂಡು ತೋರಿಸ್ತೀನಿ. ಅದು ಕ್ಯಾಮ್ರಾ ಎಲ್ಲಿ ಫೋಕಸ್ ಮಾಡುತ್ತೋ ಗೊತ್ತಿಲ್ಲ. ಡಿಸೈನ್ ಮಾತ್ರ ಮಸ್ತಿದೆ. ನನ್ನ ಕಿವಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ವಲ್ಪ ಹೆವಿದು. ಸ್ವಲ್ಪ ಜುಮ್ಕಿ ಓಲೆ ಮಾತ್ರ ಸ್ವಲ್ಪ ದೊಡ್ಡದೇ ಇರಬೇಕು ನನ್ನ ಫೇಸ್ಗೆ ಕಾಣಬೇಕು ಅಂದರೆ. ಚಿಕ್ಕ ಅಷ್ಟಾಗಿ ಕಾಣಲ್ಲ ನನ್ನ ಫೇಸ್, ಸ್ವಲ್ಪ ಅಗಲ ಬರುತ್ತೆ, ದೊಡ್ಡ ಬರುತ್ತೆ ಫೇಸು. ಹಂಗಾಗಿ ಇದು ಒಂಚೂರು ದೊಡ್ಡದೇ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ. ಓಲೆಯಲ್ಲಿ ಮತ್ತು ಜುಮ್ಕಿಲಿ ಎಲ್ಲ ಲಕ್ಷ್ಮೀ ಅಮ್ಮನವ್ರು ಇದ್ದಾರೆ. ಸೊ ಹಂಗಾಗಿ ನನಗೆ ಯಾಕೋ ತುಂಬ ಇಷ್ಟ ಆಯ್ತು ನೋಡಿದ ತಕ್ಷಣ. ಮತ್ತು ಸರಿತಾನು ಅಷ್ಟೇ, ನಿನ್ನ ಫೇಸ್ಗೆ ಎಕ್ಸಲೆಂಟ್, ಅಲ್ಲಿ ವೇರ್ ಮಾಡಿದ್ದೆ, ಎಕ್ಸಲೆಂಟಾಗಿ ಕಾಣ್ತಾ ಇದೆ, ಇದನ್ನೇ ಫೈನಲ್ ಮಾಡೋ ಅಂದರು. ಮತ್ತು ನಮ್ಮ ಮನೆಯವರು ಅಷ್ಟೇ ಇದನ್ನೇ ಸೆಲೆಕ್ಟ್ ಮಾಡಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು ಜುಮ್ಕಿ. ಇದು ಬಂದುಬಿಟ್ಟು 12 ಗ್ರಾಮ್ಸ್ ಇದೆ. ನಾನು ಅಮೌಂಟ್ ಆಮೇಲೆ ಹೇಳ್ತೀನಿ ಎಷ್ಟಾಯಿತು ಏನು ಅಂತಂದು. 12 ಗ್ರಾಮ್ ಇದೆ ಜುಮ್ಕಿ ಬಂದುಬಿಟ್ಟು. ಅಯ್ಯೋ ಇವು ನೋಡಿ ಯಾವ್ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾವೆ ನನ್ನ ಮಾಟಿ ಅಂದರೆ. ಅದು ಬ್ಯಾಗ್ ಹಾಕಿ ಇಟ್ಟಿದ್ನಲ್ಲ, ಸೊ ಹಂಗಾಗಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟವೆ. ನಾನು ತೊಗೊಳೋದು ಇಡೋದು ಹಂಗೆ ಮಾಡಿದ್ದೀನಿ. ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಹತ್ರದಿಂದ. 2 ಎಳೆದು ಮಾಟಿ ನೋಡಿ. 3 ಎಳೆ ನೋಡಿದ್ವಿ, ಜುಮ್ಕಿನೂ ಹೆವಿ ಇದೆ. ಅದು 3 ಎಳೆದಂದ್ರೆ ಫುಲ್ಲು ಗ್ರ್ಯಾಂಡಾಗಿ ಕಾಣ್ತೈತೆ. ಬೇಡಪ್ಪ ಇಷ್ಟೊಂದು ಓವರಾಗಿ ನನಗೆ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ 3 ಎಳೆ ಮಾಟಿ ಅಂದರೆ ಇಷ್ಟ. ಸೊ ಹಂಗಾಗಿ 3 ಎಳೆ ತಗೊಳ್ತೀವಿ. ಇನ್ನೊಂದು 50,000 60,000 ಜಾಸ್ತಿ ಆಗುತ್ತೆ ಅಷ್ಟೇ ತಗೋ ಅಂತವ್ರೆ. ಬೇಕಾದ್ರೆ ಸಾಲ ಇದ್ದರೆ ತೀರಿಸ್ಕೊಳ್ಳೋದು. ಪಾಪ ಏನೇನು ಕೇಳಿಲ್ಲ. ಅದು ಅಕ್ಷಯ ತೃತೀಯ ದಿನ ಫಸ್ಟ್ ಟೈಮ್ ಬೇರೆ ತಗೊತಾ ಇದೀವಿ. ಇಡೀ ನಮ್ಮ ಲೈಫಲ್ಲಿ ನಾನು ಹುಟ್ಟಿನಿಂದ ಅಕ್ಷಯ ತೃತೀಯ ದಿನ ತಗೊಂಡಿರೋದಂದರೆ ಇದೇ ಒಡವೆನೆ. ಸೊ ನೋಡಿ 2 ಎಳೆ ಮಾಟಿ ತುಂಬ ಚೆನ್ನಾಗಿದೆ. ನಾನು ಎರಡನ್ನೂ ಹತ್ರದಿಂದ ತೋರಿಸ್ತೀನಿ. ಇದು ಬಂದುಬಿಟ್ಟು 8 ಗ್ರಾಮು 130 ಮಿಲಿ ಇದೆ ಎಕ್ಸ್ಟ್ರಾ. ಅದು ಬಂದುಬಿಟ್ಟು 12 ಗ್ರಾಮ್ ಇದೆ. ಇದು ಬಿಲ್ಲೆಲ್ಲ ಇಲ್ಲಿ ಹಾಕ್ಕೊಟ್ಟಿದ್ದಾರೆ. ನೋಡಿ ಫಸ್ಟು ನಾವು 1 ಮಂತ್ ಮುಂಚೆನೇ ಹೋಗಿ ಆ್ಯಪ್ ಬಂದಿದ್ದು. ಅವಾಗ ರಫಾಗಿ ಇದು ಕೊಟ್ಟಿದ್ರು, ಇದು ಬಿಲ್ ಅನ್ನೋದು. ಆಮೇಲೆ GST ಇದು ಬಿಲ್ ಕೊಟ್ಟಿದ್ದಾರೆ ನೋಡಿ. ಸೊ ಏನು ಭಯ ಇಲ್ಲ, ಆರಾಮಾಗಿ ಇನ್ನೇನೆಲ್ಲ ಟ್ಯಾಕ್ಸ್ ಕಟ್ಟಿರ್ತೀವಿ ಅಂತಂದು ಹೇಳ್ಬಿಟ್ಟು. ಆ ಥರ ನಮ್ಮ ಹತ್ರ ಏನು ಇನ್ಕಮ್ ಟ್ಯಾಕ್ಸ್ ಅವ್ರು ಬರೋ ಥರ ಏನಿಲ್ಲ ಬಿಡ್ರಿ. ಅಷ್ಟೊಂದು ಮನೆಯಲ್ಲಿ ಏನು ಇಲ್ಲ ಆಗಲಿ. ಹೇಳಿದ್ದು ಒಂದು ಪ್ರೂಫ್ಗೆ ಅಂತಂದು ಹೇಳ್ಬಿಟ್ಟು ಇದು ಅಷ್ಟೇ. ಸೊ ನಾನು ಹೇಳ್ತೀನಿ ಎಲ್ಲ ಎಷ್ಟೆಷ್ಟು ಆಯಿತು ಅಂತಂದು ಹೇಳ್ಬಿಟ್ಟು ಅಮೌಂಟ್ ಅನ್ನೋದು. ಈ ಸ್ಲಿಪ್ಪುಗಳು ಯಾಕಂದರೆ ಇದು ರಫಾಗಿ ಹಾಕ್ಕೊಟ್ಟಿದ್ದು, ಇದು ಫೈನಲ್ ಸ್ಲಿಪ್ಪು. ಪೆನ್ನು ಇನ್ನೂ ಎಲ್ಲೆಲ್ಲೋ ಹೋಯ್ತು. ಓಲೆ ಜುಮ್ಕಿ ಬಂದುಬಿಟ್ಟು 1,82,800. ಸೊ ನನಗೆ 12 ಗ್ರಾಮ್ಗೆ ಅಂದರೆ ಗ್ರಾಮ್ ಬಂದುಬಿಟ್ಟು 13,500 ಹಾಕ್ಕೊಟ್ರು. ಅಂದರೆ ಹಿಂದಿನ ತಿಂಗಳು ಕಡಿಮೆ ಆಗಿತ್ತು ನೋಡ್ರಿ. ಸೊ ಅವಾಗ ಹೋಗ್ಬಿಟ್ಟು ನಾವು 1 ಮಂತ್ ಮುಂಚೆ ಅಕ್ಷಯ ತೃತೀಯ ದಿನ ಬರ್ತೀವಿ ಅಂತಂದು ಹೇಳ್ಬಿಟ್ಟು ನಮ್ಮ ಹತ್ರ ಇರುವಂಥ ಹಳೆ ಬಂಗಾರ ಅಡ್ವಾನ್ಸ್ ಆಗಿ ಕೊಟ್ಟು ನಾವು ಹಾಕಿ ಬಂದಿದ್ದು. ಜುಮ್ಕಿನೂ ಇದು ಮಾಡಿ ಹಾಗಾಗಿ 13,500ಕ್ಕೆ 1 ಗ್ರಾಮ್ ಬಿತ್ತು ನಮಗೆ 13,500. ಹಂಗಾಗಿ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ 1,82,800 ಆಯಿತು. ಮತ್ತು ಇದು ಮಾಡಿದ್ದು ಬಂದುಬಿಟ್ಟು 1,30,000 ಚೇಂಜ್, 160 ಎಷ್ಟು ಹಾಕಿದ್ದಾರೆ, 1,30,000. ಸೊ ಈ ಥರ ಟೋಟಲ್ ಬಂದುಬಿಟ್ಟು ನಿಮಗೆ ಟೋಟಲ್ ಬಂದುಬಿಟ್ಟು 1,12,900 ಚೇಂಜ್. ನನಗೇನು ಗೊತ್ತು, 1,12,000 ಅಲ್ಲ, 3,12,900 ಚೇಂಜ್ ಇದೆ. ಸೊ ಇಷ್ಟ ಆಗಿದ್ದು 3,12,000ಕ್ಕೆ ಇವೆರಡು ಬಂದಿದ್ದಾವೆ ಅಂದರೆ ನಮ್ಮ ಮನೆಯವರು ಯಾವಾಗಲೂ ತೆಗೆದು ನೋಡ್ತಾರೆ. ಅಯ್ಯೋ 3 ಲಕ್ಷ ಚೇಂಜ್ ಇಟ್ಟಿದ್ದೀವಿ, 3,12,000 ಅಂದರೆ ಇದು ಇಷ್ಟೇನೆ ಅಂತಾರೆ. ನಂದು ಮಾಂಗಲ್ಯ ಚೈನ್ ಮಾಡಿಸಿದಾಗ ಸೊ ಇಷ್ಟೇ ನೋಡಿ, ಇಷ್ಟಕ್ಕೇ 3,03,20,000 ಇಟ್ಟಂಗೆ ಲೆಕ್ಕ, ಇನ್ನೊಂದು 7-8 ಸಾವಿರ ಕಡಿಮೆ. ಸೊ ಇಷ್ಟಕ್ಕೇ ಇಷ್ಟ ಆಯ್ತೆ. ನಂದು ಮಾಂಗಲ್ಯ ಚೈನ್ ಬಂದುಬಿಟ್ಟು 55 ಗ್ರಾಮಿಂದ ಮಾಡಿಸಿದ್ವಿ. ಅದಕ್ಕೆ ಅವಾಗ ಬರೀ 1,75,000 ಕೊಟ್ಟಿದ್ವಿ. ಅಂದರೆ 3,300 ಏನೋ ಇತ್ತು ಗ್ರಾಮು ನಾನು ಮಾಡಿಸಿದಾಗ. ಅದಕ್ಕೂ ಇದಕ್ಕೂ ಯಪ್ಪ ಎಷ್ಟು ಒಡವೆ ಬರೋದು ಅವಾಗ ಮಾಡಿಸಿದ್ರೆ ಅಂತಾರೆ. ಆದರೆ ದುಡ್ಡು ಇರಬೇಕಲ್ವ ಅವಾಗ ಮಾಡಿಸೋದಕ್ಕೆ. ಅದು ಅವಾಗ ಆಗಿನ ಕಾಲಕ್ಕೆ ಅದೇ ದೊಡ್ಡದಾಯಿತು. ಸೊ ಇದು ನನ್ನ ಡೀಟೇಲ್ಸ್ ಆಗಿರುತ್ತೆ ಒಡವೆದು. ನಾವು ಅಷ್ಟು ತೊಗೊಂಡಿದ್ದಕ್ಕೆ ಅವತ್ತೇ ಬೆಳ್ಳಿ ನಾಣ್ಯ ಅಂದರೆ ಬೆಳ್ಳಿ ಕಾಯಿನು ಫ್ರೀಯಾಗಿ ಕೊಟ್ಟರು 2 ಗ್ರಾಮ್ಸ್ದು. ಬೆಳ್ಳಿ ಬಂಗಾರ 2 ತೊಗೋಬೇಕಂತೆ ಅವತ್ತಿನ ದಿನ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅವರು. ನಾವೇನು ಯಾವತ್ತೂ ತಗೊಂಡಿಲ್ಲ, ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು. ಅದಕ್ಕೋಸ್ಕರ ಸರಿ ಬಿಡು ಅಂತಂದು ಹೇಳ್ಬಿಟ್ಟು ಅವರೇ ಕೊಟ್ಟರಲ್ವ, ಸರಿ ಆಯಿತು ಬಿಡೋಣ ಥ್ಯಾಂಕ್ ಯು ಅಂತಂದು ಹೇಳ್ಬಿಟ್ಟು ಇಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದಾಯಿತು. ನಾನು ಅವತ್ತೇನು ನಿಮಗೇನು ತೋರ್ಸೋಕ್ಕೂ ಆಗಲಿಲ್ಲ, ಏನಿಲ್ಲ ಬಿಡ್ರಿ.
ಪಾಪ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ರಿ ನನ್ನ ಕಷ್ಟನ. ಇವತ್ತು ನಾನು ತೋರಿಸಿದ್ದೀನಿ. ಟೋಟಲ್ ಬಂದುಬಿಟ್ಟು ನಾನು 20 ಗ್ರಾಮಿಂದ ತೊಗೊಂಡಿದ್ದೀನಿ ಗೋಲ್ಡು ಈ ಅಕ್ಷಯ ತೃತೀಯಗೆ. ಏನೋ ದೇವ್ರು ಕಣ್ಣು ತೆಗೆದಿದ್ದಾನೆ ನಮ್ಮ ಮೇಲೆ ಅಂತ ಅನ್ನಿಸ್ತು. ಸಾಲ ಆದರೂ ಪರವಾಗಿಲ್ಲ, ನಾವೆಷ್ಟೇ ಸಾಲ ಮಾಡಿದ್ರು ಎಷ್ಟೇ ದುಡ್ಡಿದ್ರು ತೊಗೊಳಕ್ಕೆ ಯೋಗ ಕಾಲ ಅನ್ನೋದು ಕೂಡಿ ಬರಬೇಕು. ಅದಕ್ಕೆ ನನಗೆ ಈ ಥರ ಸರಿತಾ ಮುಖಾಂತರ ಈ ರೀತಿ ಕೂಡಿ ಬಂತು, ತಗೊಂಡೆ. ಇದು ನನ್ನ ಗೋಲ್ಡ್ ಡೀಟೇಲ್ಸು. ನಿಮ್ಗೆ ತುಂಬ ಕಾಯಿಸಿದ್ದಕ್ಕೆ ನಿಜವಾಗ್ಲೂ ಸಾರಿ ಹೇಳ್ತೀನಿ. ನಾನು ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತಂದು. ವಾಲೆ ಜುಮ್ಕಿ ಮಾತ್ರ ಮಸ್ತಿದೆ. ವಾಲೆ ಜುಮ್ಕಿ ಆಗಿರ್ಬೋದು, ಮತ್ತು ಇದು ಮಾಟಿ ಆಗಿರ್ಬೋದು, ಭಾಳ ಚೆನ್ನಾಗಿದೆ. ನಾನು ಆಮೇಲೆ ನಮ್ಮ ಮನೆಯವ್ರು ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ, ಅವಾಗ ಅವರಾದ್ರೆ ನೀಟಾಗಿ ತೋರಿಸೋ ನಾನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇರ್ತೀನಿ. ಸೊ ಹಂಗಾಗಿ, ಇಲ್ಲಾಂದರೆ ಇಲ್ಲಿ ಬೆಡ್ ಮೇಲೆ ಏನಾದರೂ ಇಟ್ಟು ತೋರಿಸ್ತೀನಿ. ಸೊ ಹಾಗೆ ನೋಡ್ತಾ ಇರಿ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಕ್ಲಿಯರ್ ಆಗಿದೆ ಡಿಸೈನ್ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನಾನು ಹತ್ತಿರದಿಂದ ತೋರಿಸ್ತೀನಿ. ಲಕ್ಷ್ಮೀ ಅಮ್ಮನವರು ಇದ್ದಾರೆ ಜುಮ್ಕಿಲಿ, ಮತ್ತು ಮೇಲ್ಗಡೆ ವಾಲೆಯಲ್ಲೂ ಅಷ್ಟೇ. ಇದು ಮಾಟಿ ಬಂದುಬಿಟ್ಟು 2 ಲೇಯರ್ದು, ಅದಕ್ಕೂ ಎಕ್ಸಾಕ್ಟ್ ಮ್ಯಾಚು. ನಾನು ಯಾವುದೇ ಥರ ಪಲ್ಲಲ್ಲಿ ಆ ಥರ ಏನೂ ತೊಗೊಳ್ಳಿಲ್ಲ. ನನಗೆ ಎಲ್ಲ ಟೋಟಲ್ ಗೋಲ್ಡೇ ಬೇಕು ಅಂತ ಹೇಳ್ಬಿಟ್ಟು ಗೋಲ್ಡಲ್ಲೇ ತೊಗೊಂಡಿದ್ದೀನಿ. ಆ್ಯಂಟಿಕ್ ಜ್ಯುವೆಲರಿ ಅಂತ ಜುಮ್ಕಿ ಅಂತಾರಲ್ಲ ಆ ಥರ ತೊಗೊಂಡಿದ್ದೀನಿ. ಭಾಳ ಚೆನ್ನಾಗಿದೆ. ಇದು ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕ ಕಾಣಿಸ್ತಾ ಐತೆ, ಆದರೆ ರಿಯಲಿ ನೋಡೋದಕ್ಕೆ ತುಂಬ ಹೆವಿ ಇದೆ ಜುಮ್ಕ ಬಂದುಬಿಟ್ಟು. ಭಾಳ ಇಷ್ಟ ಆಯಿತು ನನಗಂತೂ. ಇದು ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನೋಡಿ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಡಿಸೈನ್ ನೋಡಿ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಪ್ಪದೇ. ನಾನು ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಇದೆಲ್ಲ ನಾನು ಮನೆಯಲ್ಲೇ ಇಟ್ಕೊಳ್ಳಲ್ಲ, ಯಾಕಂದರೆ ನಾವು ಮನೆಯಲ್ಲಿ ಇರಲ್ಲ. ಹಾಗಾಗಿ ಬ್ಯಾಂಕಲ್ಲೇ ಇಟ್ಬಿಡ್ತೀವಿ ತಗೊಂಡೋಗಿ. ಅದಲ್ಲೊಂದು ಅಕೌಂಟ್ ಮಾಡಿಸಿದ್ದೀವಿ ಹೇಳ್ರಿ, ಗೋಲ್ಡ್ ಎಲ್ಲ ಅಲ್ಲೇ ಇಡ್ತೀನಿ ನಾನು ಇನ್ಮೇಲೆ. ಯಾಕೆಂದರೆ ನಾವು ಎನಿ ಟೈಮ್ ಮನೆಯಲ್ಲಿರಲ್ಲ, ಸುಮ್ಮನೆ ಸೇಫ್ ಅಲ್ಲ. ಈಗ ಕಷ್ಟಪಟ್ಟು ತೊಗೊತಾ ಇದ್ದೀವಿ ಅಂದಮೇಲೆ ಅದನ್ನು ಸೇಫ್ಟಿಯಾಗಿ ಇಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಇದನ್ನು ತಗೊಂಡೋಗಿ ಬ್ಯಾಂಕಲ್ಲೇ ಇಡ್ತೀನಿ. ಮನೆಯಲ್ಲಿ ಯಾವುದು 1 ಗ್ರಾಮ್ ಅಷ್ಟು ಚಿನ್ನ ಇಲ್ಲ ಹೇಳ್ರಿ. ಸೊ ಎಲ್ಲ ಬ್ಯಾಂಕಲ್ಲೇ ಇಟ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ಮೇಲೆ ಯಾವುದಾದ್ರೂ ಫಂಕ್ಷನ್ಗೆ ಇಲ್ಲ ನಮ್ಮ ಮನೆಯವರು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದು ಇದು ಮಾಡಿ ಐಡಿಯಾ ಮಾಡಿ ಕೊಡಿಸಿರೋದು. ನನಗೆ ಜೂನ್ ಮಂತಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅವಾಗ ನಾನು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಏನು ಅಂತ. ಅದುವರೆಗೂ ಇಡೋದು ಬೇಡ ಅಂತಂದು ನಮ್ಮಮ್ಮ ಆದ್ರೂ ಅಕ್ಷಯ ತೃತೀಯ ದಿನ ಇಟ್ಕೊಂಡು ಹೋಗು ಫಂಕ್ಷನ್ಗೆ ಅಂದರು. ಆದರೆ ನಾನು ಇಟ್ಕೊಳ್ಳಿಲ್ಲ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇಡೋಣ ಅಂತಂದು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ.